ಸಮಾರಂಭದ ಉದ್ಘಾಟಕರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ, ಪ್ರಾಸ್ತಾವಿಕವನ್ನು ನುಡಿದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರ ಸ್ನೇಹಿತರಂಥ ಮಾದೇವಪ್ಪನವರೇ, ಅಧ್ಯಕ್ಷ ಅರ್ಸದವರೇ, ವೇದಿಕೆ ಮೇಲೆ ಆಶಿಸಿದ ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರೇ, ನಡೆದಂಥ ಬಂಧುಗಳೇ, ಇವತ್ತು ಇಡೀ ದೇಶದಲ್ಲಿ ಈ ದಿನವನ್ನು ಅಂಬೇಡ್ಕರ್ ಅವರ ಹುಟ್ಟು ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ತೀವಿ. ಪ್ರತಿಯೊಂದು ಹಳ್ಳಿಯಲ್ಲಿ ಹಿಡಿದು ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸುವಂಥ ನಮಗೆಲ್ಲರಿಗೂ ಹೆಮ್ಮೆ ಮತ್ತು ಅಭಿಮಾನ, ಗೌರವ ಅನ್ನೋದನ್ನು ಭಾಳ ಅಭಿಮಾನದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಮಾತು, ಕೇವಲ ನಾವು ಏಪ್ರಿಲ್ 14ನೇ ತಾರೀಕಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬರ ಜನ್ಮ ದಿನಾಚರಣೆ ಆಚರಿಸಿದ ನಂತರ ಬರೀ ಸಮಾರಂಭಕ್ಕೆ ಸೀಮಿತವಾದಂಥ ಕೆಲಸವಾಗಬಾರ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನದಲ್ಲಿ ಬರೆದಾರೆ, ಇವತ್ತು ನಾವೇನು ಸಂವಿಧಾನವನ್ನು ಓದಿದ್ದೀವಿ, ಎಲ್ಲರನ್ನೂ ಸಮಾನವಾಗಿ ನೋಡುವಂಥ ದಿನ ಯಾವಾಗ ಬರ್ತಿದೆ ಅವತ್ತು ಮಾತ್ರ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೇನು ಅವ್ರು ಮಾಡಿದ ಕೆಲಸಕ್ಕೆ ನಾವು ಅತ್ಯಂತ ಶ್ರೇಷ್ಠವಾದಂಥ ಕೊಡುಗೆಯನ್ನು ಕೊಟ್ಟಂಗೆ ಆಗ್ತಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತಿದೆ. ಸಮಾನತೆ ಎಲ್ಲಿ ಬರೋದಿಲ್ಲ, ಅಲ್ಲಿ ನಾವು ನೀವೆಲ್ಲರೂ ಕೂಡಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅನ್ನುವಂಥ ಮಾತನ್ನು ನಾನು ಇಲ್ಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಸಂವಿಧಾನವನ್ನು ರಚನೆ ಮಾಡಿದರು. ನೋಡಿ, ಇಡೀ ಜಗತ್ತಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಇಡೀ ಜಗತ್ತಿನಲ್ಲಿ ಎಲ್ಲಿಯೂ ಸಾಧ್ಯ ಇಲ್ಲದಂಥ ಸಂವಿಧಾನವನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಅದೆಲ್ಲ ನಮಗೆ ಕೀರ್ತಿಯನ್ನು ತೋರಿದು ಇಡೀ ಜಗತ್ತಿನಲ್ಲಿ ಭಾರತ ದೇಶದ ಹೆಸರು ಏನಾದರೂ ಸ್ವಲ್ಪ ಮುಂಚೂಣಿಯಲ್ಲಿ ಬರಬೇಕಾದ್ರೂ ಸಹಿತ ನಮ್ಮ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿವಿ. ಅಂಬೇಡ್ಕರ್ ಅವರ ರೀತಿ ನೀತಿಗಳನ್ನು, ಅಂಬೇಡ್ಕರ್ ಸಂವಿಧಾನವನ್ನು, ಅಂಬೇಡ್ಕರ್ ಅವರು ಇಟ್ಟಂಥ ವಿಚಾರವನ್ನು ಎಲ್ಲಿವರೆಗೆ ತರುವುದಿಲ್ಲ ಅನ್ನೋದನ್ನು ನಾವು ವಿಚಾರ ಮಾಡ್ತಾ ಕೂತಾಗೂ ಸಹಿತ ಬೇರೆ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಗಾಧ ವಿಚಾರವನ್ನು ಆಚಾರ ಇಟ್ಟುಕೊಂಡು ಇವತ್ತು ಭಾರತದ ಕಡೆ ಮುಖ ಮಾಡುವಂಥ ಇಡೀ ಜಗತ್ತಿನ ಜನ ನಾವು ನೋಡ್ತೀವಿ. ಈ ಹಿನ್ನೆಲೆಯಲ್ಲಿ ನಮ್ಮ ಭಾಳ ಹೆಮ್ಮೆ ಏನಂದ್ರೆ, ಬಾಬಾ ಸಾಹೇಬ್ ನಮ್ಮ ದೇಶದಲ್ಲಿ ಹುಟ್ಟಿ ನಮಗೆಲ್ಲ ಇಡೀ ಜಗತ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಹುಟ್ಟಿದಂಥ, ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿದಂಥ ಅತ್ಯಂತ ಶ್ರೇಷ್ಠವಾದಂಥ ಪುರುಷ ಬಾಬಾ ಅಂಬೇಡ್ಕರ್ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗ್ತಿದೆ. ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ಎಲ್ಲ ಕಡೆಗೆ ಇವತ್ತು ಆಚರಣೆ ಮಾಡ್ತಾರೆ. ನಾವು ಅವರಿಟ್ಟಂಥ ವಿಚಾರಗಳು, ಅವ್ರು ಕೊಟ್ಟಂಥ ಸಂವಿಧಾನ ಸಮಾನವಾಗಿ ಗೌರವದಿಂದ ಆಚರಿಸಿ ಎಲ್ಲರನ್ನೂ ಸಮಾನ, ಯಾರು ಕೆಳಮಟ್ಟದಲ್ಲಿರ್ತಾರೆ ಅವ್ರನ್ನೆಲ್ಲರೂ ಅಂತ ಕೆಲಸವನ್ನು ಮಾಡಿದರೆ ಮಾತ್ರ ಇವತ್ತು ನಮ್ಮಲ್ಲಿ ಅದು ಸಾರ್ಥಕ ಆಗ್ತಿದೆ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ಬೇರೆ ಬೇರೆ ಮಂತ್ರಿಗಳಿದ್ದಾರೆ, ಸಾಕಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ, ಸಂವಿಧಾನದ ಬಗ್ಗೆ, ಅವ್ರು ಹೇಳಿದಂಥ ಕೆಲಸದ ಬಗ್ಗೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ಎಲ್ಲರನ್ನೂ ಸಮಾನ ರೀತಿಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆ ಸರ್ಕಾರದ ಮುಖ್ಯಮಂತ್ರಿಗೆ ಮತ್ತು ಅವರೆಲ್ಲ ಸಚಿವರಿಗೆ ನಾನು ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ನಾವೆಲ್ಲರೂ ಪ್ರೀತಿ ಆಚರಿಸೋಣ ಅನ್ನುವಂಥ ಮಾತನ್ನು ಹೇಳಿ, ಕೊನೆಯ ಮಾತೊಂದು ನಾನು ಹೇಳ್ತೀನಿ. ನಾನೇನು ಪುಣ್ಯ ಮಾಡಿನೋ ಗೊತ್ತಿಲ್ಲ, ನಾನು ಇವತ್ತು ಹುಟ್ಟೀನಿ. ನಾನೆಷ್ಟು ಪುಣ್ಯ ಮಾಡಿನಿ ಅನ್ನೋದು ವಿಚಾರ ಮಾಡಿ, ಬಾಬಾ ಅಂಬೇಡ್ಕರ್ ಹುಟ್ಟಿದ ದಿವಸ ನಾ ಹುಟ್ಟಿದ್ದೀನಿ. ಅದಕ್ಕೆ ನನಗೆ ಯಾರು ಬರ್ತ್ಡೇ ಮಾಡೋಕ್ಕೆ ಬಂದಾಗ ಇಡೀ ದೇಶದ ತುಂಬ ಬರ್ತ್ಡೇ ಮಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಂದು ಇರ್ತೀವಿ ಅನ್ನುವಂಥ ಮಾತನ್ನು ಹೇಳಿನಿ. ಅದಕ್ಕೆ ನಾ ಭಾಳ ಪುಣ್ಯ ಮಾಡೀನಿ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ನಮಸ್ಕಾರ. ಶ್ರೀ ಬಸವರಾಜ ಹೊರಟ್ಟಿಯವರ ಹುಟ್ಟಿದ ಹಬ್ಬ ಈ ದಿನವೇ ಆಗಿದೆ. ನಾವೆಲ್ಲರೂ ಚಪ್ಪಾಳೆಗಳ ಮುಖೇನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸೋಣ. ಧನ್ಯವಾದಗಳು ಶ್ರೀಯುತ. ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಮಾನ್ಯ ಶಾಸಕರಾದ ಶ್ರೀ ರಿಜ್ವಾನ್ ಅರ್ಷದ್ ಅವರು.